ನಮಸ್ಕಾರ ಎಲ್ಲರೂ ಒಂದು ಸ್ಟೋರಿ ಕೇಳ್ತೀರಾ? ಇವತ್ತೊಂದು ಡೆಡಿಕೇಶನ್ ಇದೆ. ದಿಸ್ ಈಸ್ ಟು ಆಲ್ ಮೈ ಡಿಯರ್ ಫೆಲೋ ಸ್ಟೂಡೆಂಟ್ಸ್, ಸ್ಪೆಷಲಿ ಅಕ್ಷು, ನಿನ್ಗೋಸ್ಕರ. ಕೆಲವರು ಪರೀಕ್ಷೆ ಬರೆದಿದ್ದಾರೆ, ಕೆಲವರು ಪರೀಕ್ಷೆ ಬರೀತಾ ಇದ್ದಾರೆ, ಮತ್ತೆ ಕೆಲವರು ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಯಾವುದೇ ಫೀಲ್ಡಲ್ಲಿ ಜಾಬ್ ಬೇಕಂದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ. ಅದ್ರ ಪ್ರೆಷರು ಸ್ಟೂಡೆಂಟ್ಸ್ ಮೇಲೆ ತುಂಬ ಜಾಸ್ತಿ ಇದೆ. ಸಿವಿಲ್ ಸರ್ವಿಸ್ ಮಾಡಬೇಕಂದ್ರೆ IAS, IPS, IFS ಇದೆ. ಹೆಲ್ತ್ ಕೇರ್ಗೆ ಹೋಗಬೇಕು ಅಂದರೆ ನೀಟ್ ಇದೆ. ಪಬ್ಲಿಕ್ ಸೆಕ್ಟರ್ ಅಂದರೆ ಗೇಟ್ ಇದೆ. ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂದರೆ ಕ್ಯಾಟ್ ಇದೆ. ಡಿಫೆನ್ಸ್ ಮತ್ತು ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಸೆಕ್ಟರ್ಗೂ ಎಕ್ಸಾಮ್ಸ್ ಇದೆ. ಹಾಗಾದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪಾಲಿಟಿಷಿಯನ್ಸ್ಗೆ ಕೂಡ ಎಕ್ಸಾಮ್ಸ್ ಇದೆಯಾ? ದೇಶ ನಡೆಸೋರ್ಗೆ ಬರೀ ಸ್ಪೀಚ್ ಸಾಕಾ? ಅವ್ರನ್ನೂ ಎಕ್ಸಾಮ್ಸಲ್ಲಿ ಕೂರಿಸಿ ಅವ್ರಿಗೂ ಕಟ್ ಆಫ್ ಕೊಡಿ. ಅಲ್ಲ, ಎಲ್ಲ ಫೀಲ್ಡಲ್ಲೂ ನಮ್ಮ ಥರ ಸ್ವಲ್ಪ ತಲಹಟೆಗಳು ಇರಬೇಕು ಸಿಸ್ಟಮ್ನ ಕ್ವೆಶ್ಚನ್ ಮಾಡೋಕ್ಕೆ. ನನ್ನ ಎಜುಕೇಷನ್ ಫೀಲ್ಡಲ್ಲಿ ನಾನಿದ್ದೀನಿ, ನಿಮ್ಮ ಫೀಲ್ಡಲ್ಲಿ ನೀವು ನೋಡಿ. ಸಿಸ್ಟಮ್ ಪ್ರಕಾರ ಹೋದರೆ ಎಲ್ಲರೂ ಕೋಲೆ ಬಸವರಾಗ್ಬಿಡ್ತೀರಿ. ಅದಂತೂ ನನಗೆ ಇಷ್ಟ ಇಲ್ಲ. ಅಲ್ಲ, ನನಗೆ ಜಸ್ಟ್ ಹಾಗೆ ಸುಮ್ಮನೆ ಯೋಚನೆ, ನಮ್ಮ ಅಸೆಂಬ್ಲಿಲಿ ಅಪೋಸಿಷನ್ ಪಾರ್ಟಿಯವರು ಯಾರು ಏನು ಮಾಡಿದ್ರು, ಯಾರು ಎಲ್ಲಿ ಹೋಗಿದ್ರು, ಯಾರ ಬಗ್ಗೆ ಯಾರು ಏನು ಹೇಳಿದ್ರು ಅನ್ನೋದು ಬಿಟ್ಟು ಅವ್ರನ್ನ ತಮ್ಮ ಕ್ರೆಡೆನ್ಷಿಯಲ್ಸ್ ಪ್ರೂವ್ ಮಾಡಕ್ಕೆ ಬಿಡಿ. ಬರೀ ಇದಿದ್ರೆ ಸಾಕಾ? ಮತ್ತೆ ಆ 9 PM ಡಿಬೇಟ್ ನ್ಯೂಸ್ ಚಾನೆಲ್ಸಲ್ಲಿ ಬರೀ ಕಚ್ಚಾಡ್ತಾ ಇರ್ತಾರೆ, ಇನ್ನೇನು ಇರಲ್ಲ ಅದರಲ್ಲಿ. ಹಾಗಾದರೆ ಎಕ್ಸಾಮ್ ಹೆಸರೇನಿರಬೇಕು? NPAT, ನ್ಯಾಷನಲ್ ಪೊಲಿಟಿಕಲ್ ಆಪ್ಟಿಟ್ಯೂಡ್ ಟೆಸ್ಟ್. LET, ಲೀಡರ್ ಎಲಿಜಿಬಿಲಿಟಿ ಟೆಸ್ಟ್. ಯಾವ ಥರ ಕ್ವೆಶನ್ಸ್ ಕೇಳಬೇಕು? ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಬಗ್ಗೆ, ಕಾನ್ಸ್ಟಿಟ್ಯೂಷನಲ್ ನಾಲೆಜ್ ಬಗ್ಗೆ, ಎಕಾನಮಿ ಬಗ್ಗೆ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಬಗ್ಗೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತೂ ಮಸ್ಟ್. ಟ್ರಾಫಿಕ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ, ಕ್ಲೀನ್ ವಾಟರ್, ಕ್ಲೀನ್ ಏರ್ ಮತ್ತು ಫ್ರೀ ಎಜುಕೇಷನ್, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ. ಸೊ ಈ ಥರ ಕ್ವೆಶನ್ಸ್. ಅದಾದಮೇಲೂ ವೈವಾ ಮತ್ತು ರ್ಯಾಪಿಡ್ ಫೈರ್ ರೌಂಡ್ ಕೂಡ ಇರಬೇಕು. ಮ್ಯಾನಿಫೆಸ್ಟೋ ಓದಿದ್ದೀರಾ? ಪಾರ್ಟಿ ಚೇಂಜ್ ಮಾಡಲ್ಲ ಅಂತ 3 ವರ್ಷ ಸೈನ್ ಕಾಂಟ್ರಾಕ್ಟ್ ಮಾಡ್ತೀರಾ? ಇಲ್ಲಿ ಮೈಕ್ ಇಲ್ದಿರಾ 10 ನಿಮಿಷ ಯಾವುದಾದ್ರೂ ಟಾಪಿಕ್ ಮೇಲೆ ಮಾತಾಡಿ, ಅವ್ರಿಗೂ ಕೂಡ ಕಟ್ ಆಫ್ ಮಾರ್ಕ್ಸ್ ಕೊಡಿ. ಅಲ್ಲ, ದೇಶದ ಭವಿಷ್ಯ ನಿರ್ಧಾರ ಮಾಡೋರಿಗೆ ಕ್ವಾಲಿಫಿಕೇಶನ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅಗತ್ಯ ಇಲ್ಲ ಅಂದರೆ ಹೇಗಾಗುತ್ತೆ? ಅದೇನು ಡೆಮೋಕ್ರಸಿನ ಇಲ್ಲ ಗ್ರೂಪ್ ಪ್ರಾಜೆಕ್ಟಾ? ಅದೆಲ್ಲ ಬಿಡಿ, ಸ್ಟೋರಿ ಕಾಂಟೆಕ್ಸ್ಟ್ ಬರೋಣ. ಮೊನ್ನೆ ಪಾರ್ಕಲ್ಲಿ ಒಬ್ಬ ಅಂಕಲ್ ನನ್ನನ್ನು ಲಿಟ್ರಲಿ ಸ್ಟಾಪ್ ಮಾಡಿ, ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಟೆಲ್ ಯು ಸಮಥಿಂಗ್ ಅಂತ ಹೇಳಿದ್ರು. ನಾನು ಎಸ್ ಅಂಕಲ್ ಪ್ಲೀಸ್ ಅಂತ ಹೇಳಿದೆ. ಆಮೇಲೆ ಅವರು, ಐ ಸಾ ಯು ಟೇಕಿಂಗ್ ಅ ರೌಂಡ್ ಇನ್ ರಿವರ್ಸ್ ಡೈರೆಕ್ಷನ್ ಇನ್ ದ ಪಾರ್ಕ್. ನಾವು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ಬಲ್ಗಡೆಯಿಂದ ಎಡಗಡೆ ಹೋಗ್ತೀವಿ ಆ್ಯಂಡ್ ಸೈಂಟಿಫಿಕಲಿ ಇಟ್ ಈಸ್ ಗುಡ್ ಅಂತ ಹೇಳಿದ್ರು. ಬಿಕಾಸ್ ಯು ಆರ್ ಟೇಕಿಂಗ್ ಆ್ಯಂಟಿ ಕ್ಲಾಕ್ ವೈಸ್ ರೌಂಡ್, ಸೊ ದಟ್ಸ್ ದ ರೀಸನ್ ಐ ಥಾಟ್ ಐ ವಿಲ್ ಜಸ್ಟ್ ಸ್ಟಾಪ್ ಆ್ಯಂಡ್ ಲೆಟ್ ಯು ನೋ ಅಂತ ಹೇಳಿಬಿಟ್ಟು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲ, ನನ್ನ ರೀಸನ್ ಕೂಡ ಕೇಳಬೇಕು ತಾನೆ. ನನಗೆ ಮನಸ್ಸಲ್ಲಿ ಇರೋದು ಹೇಳೋವರೆಗೂ ಸಮಾಧಾನ ಅಂತೂ ಆಗೋದಿಲ್ಲ. ಸ್ಪೆಷಲಿ ಯಾರಾದರೂ ಏನಾದರೂ ಸ್ಟಾಪ್ ಮಾಡಿದ್ರೆ ನಾನು ಅವ್ರಿಗೆ ರೀಸನ್ ಕೊಡಲೇಬೇಕು. ಆಮೇಲೆ ನಾನು ಅಂಕಲ್ಗೆ ಹೇಳಿದೆ, ಅಂಕಲ್, ದೇರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ಟೆಂಪಲ್ ಆ್ಯಂಡ್ ದ ಪಾರ್ಕ್. ಟೆಂಪಲಲ್ಲಿ ಗರ್ಭಗುಡಿ ಇರುತ್ತೆ, ದೇರ್ ಈಸ್ ಫ್ಲೋ ಆಫ್ ಎನರ್ಜಿ ಆ್ಯಂಡ್ ಕ್ಲಾಕ್ ವೈಸ್ ಡೈರೆಕ್ಷನ್ ಈಸ್ ಕನ್ಸಿಡರ್ಡ್ ಆಸ್ಪಿಷಿಯಸ್ ಆ್ಯಂಡ್ ಇಟ್ ಲಿಟ್ರಲಿ ಕಾಮ್ಸ್ ಅವರ್ ಮೈಂಡ್. But in parks or ground, direction is more about biomechanics and balance. Alternating direction is often physically healthier so that you can just train both right and left hand side muscle, which will in turn improve your coordination and balance ಅಂತ ಹೇಳಿದೆ. ನೋಡೋರ ಪ್ರಕಾರ ಏನಾದರೂ ನಡೀದಿರಿದ್ರೆ ಅವ್ರಿಗೆ ತುಂಬ ಕೋಪ ಬರುತ್ತೆ, ಒಂದೊಂದು ಸರಿ ಅವರು ಡಿಸೋನೆ ಮಾಡಿಬಿಡ್ತಾರೆ. ಸರಿ, ಇವತ್ತಿನ ಸ್ಟೋರಿಗೆ ಬರೋಣ. ಇವತ್ತಿನ ಕಥೆಯ ಶೀರ್ಷಿಕೆ ಕಂಬಕ್ಕೆ ಬಿಗಿದ ಬೆಕ್ಕು. ಒಂದ್ಸರಿ ಒಂದು ಆಶ್ರಮದಲ್ಲಿ ಒಬ್ಬ ಗುರುಗಳು ವೇದಗಳನ್ನು ಪ್ರೀಚ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅಲ್ಲಿ ಒಂದು ಬೆಕ್ಕು ಸುತ್ತಾ ಇರುತ್ತೆ. ಗುರುಗಳು ಡಿಸ್ಟರ್ಬ್ ಆಗಲ್ಲ, ಆದರೆ ಅಲ್ಲಿರೋ ಡಿಸೈಪಲ್ಸು, ಶಿಷ್ಯರು ಡಿಸ್ಟ್ರಾಕ್ಟ್ ಆಗ್ತಾ ಇರ್ತಾರೆ. ಗುರುಗಳು ಹೇಳ್ತಾರೆ, ಆ ಬೆಕ್ಕನ್ನ ಒಂದು ಕಂಬಕ್ಕೆ ಕಟ್ಬಿಡಿ ಅಂತ. ಆಮೇಲೆ ಪ್ರತಿದಿನ ಪಾಠ ಮಾಡೋ ವೇಳೆಯಲ್ಲೇ ಆ ಬೆಕ್ಕು ಬರ್ತಾ ಇತ್ತು. ಅಲ್ಲಿಂದ ಆ ಬೆಕ್ಕನ್ನ ಕಂಬಕ್ಕೆ ಕಟ್ಟೋ ಪದ್ಧತಿ ಶುರು ಆಯಿತು. ಸ್ವಲ್ಪ ವರ್ಷ ಆದಮೇಲೆ ಗುರುಗಳು ತೀರ್ ಹೋಗ್ತಾರೆ. ಅವ್ರ ಜಾಗದಲ್ಲಿ ಹೊಸ ಗುರುಗಳು ಬರ್ತಾರೆ. ಪಾಪ ಬೆಕ್ಕಿಗೂ ವಯಸ್ಸಾಯಿತು. ಒಂದು ದಿವಸ ಅದು ಕೂಡ ಸತ್ತು ಹೋಯಿತು. ಮಾರನೇ ದಿವಸ ಹೊಸ ಗುರುಗಳು ಪಾಠ ಶುರು ಮಾಡಬೇಕಾದ್ರೆ ನೋಡ್ತಾರೆ, ಅಲ್ಲಿ ಬೆಕ್ಕು ಇರಲಿಲ್ಲ.
ಹೊಸ ಗುರುಗಳು ಶಿಷ್ಯರನ್ನ ಕರೆದು ಹೇಳ್ತಾರೆ, ನಿಮ್ಗೆಲ್ರಿಗೂ ಗೊತ್ತಿಲ್ವಾ, ಕಂಬಕ್ಕೆ ಬೆಕ್ ಬಿಗಿಬೇಕು ಪಾಠ ಶುರು ಆಗೋಕ್ಕಿಂತ ಮುಂಚೆ. ಎಲ್ರೂ ಹೋಗಿ ಹೊಸ ಬೆಕ್ನ ಹುಡ್ಕೊಂಡ್ ಬನ್ನಿ. ಆಮೇಲೆ ಅಲ್ಲಿರೋ ಆಶ್ರಮದವರು ಏನ್ ಮಾಡಿದ್ರು ಗೊತ್ತಾ? ಹೋಗಿ ಹೊಸ ಬೆಕ್ನ ಹುಡ್ಕೊಂಡ್ ಬಂದ್ರು ಕಂಬಕ್ಕೆ ಕಟ್ಟಕ್ಕೆ. ಯಾಕೆ? ನಮ್ಮ ಆಚರಣೆ ಮತ್ತೆ ಸಂಪ್ರದಾಯ ಅಂತ. ಇವೆರಡು ಕೆಟ್ಟದಲ್ಲ, ಇವೆರಡು ನಮ್ಮ ಸಂಸ್ಕೃತಿಯ ಹೆಮ್ಮೆ. ಆದ್ರೆ ಅದ್ರ ಹಿಂದೆ ಇರೋ ಅರ್ಥ, ಭಾವನೆ, ಜಾಗೃತಿ ತಿಳ್ಕೊಳ್ದೆ ಬರೀ ರೀತಿ ಕ್ರಮನ AI ತರ ಫಾಲೋ ಮಾಡ್ತಿರಲ್ಲ, ಅದು ತಪ್ಪು. ಈ ಸ್ಟೋರಿ ನಂದಲ್ಲ, ಈ ಸ್ಟೋರಿ ಈ ಬುಕ್ಕಿಂದ. ಓ ಮೈಂಡ್ ರಿಲ್ಯಾಕ್ಸ್ ಪ್ಲೀಸ್. ಇದು ಎಡಿಫಿಕೆನ್ಸ್ ಕನ್ನಡ. ಮನಸ್ಸಿಗೆ ಮೈಕ್. ಮತ್ತೆ ಸಿಗೋಣ. ಬಾಯ್.